ಎಸ್, ಲಾ ಆಫ್ ಅಟ್ರಾಕ್ಷನ್ನಿಂದ ನಿಮಗೆ ಬೇಕಾದ್ದೆಲ್ಲವನ್ನು ನೀವು ಪಡ್ಕೋಬೋದು. ಅದು ನಿಮ್ಮ ಡ್ರೀಮ್ ಜಾಬ್ನ ಚೇಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಒಂದು ಟ್ರಿಪ್ ಹೋಗೋದೇ ಆಗಿರ್ಬೋದು. ಯಾವುದಾದ್ರೂ ಇಟ್ಸ್ ಆಲ್ ಯೋರ್ಸ್. ಆದರೆ ಯೂನಿವರ್ಸ್ನ ಹೇಗೆ ಕೇಳೋದು ಅನ್ನೋ ಒಂದು ಟೆಕ್ನಿಕ್ನ ಕಲ್ತ್ಕೊಂಡ್ರೆ ಸಾಕು. ಆ ಟೆಕ್ನಿಕ್ನ ಕಲಿಯೋ ಮುಂಚೆ ಗೋ ರಿಯಲ್ ಟು ಹಿಟ್ ದ ಗೋಲ್. ಆ 5 ಕೀ ಟೆಕ್ನಿಕ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ಟೆಕ್ನಿಕ್, ವಿಜುವಲೈಸೇಷನ್. ಲಾ ಆಫ್ ಅಟ್ರಾಕ್ಷನಲ್ಲಿ ವಿಜುವಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಫೋರ್ಮೋಸ್ಟ್ ಸ್ಟೆಪ್ ಕೂಡ. ವಿಜುವಲೈಸೇಷನ್ ಹೇಗೆ ಮಾಡೋದು ಅಂತ ಅಂದರೆ, ನಾವಿವಾಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಳ್ಳೋಣ. ಆ ಮನೆ ಕಟ್ತಿರೋದನ್ನ ನಮ್ಮದೇ ಓನ್ ಮೂವಿ ತಲೆಯಲ್ಲಿ ಕ್ರಿಯೇಟ್ ಆಗ್ತಾ ಇರಬೇಕು. ಆ ಮನೆಗೆ ಪಾಯ ಹಾಕ್ತಾ ಇದ್ದಾರೆ, ಬಿಲ್ಡಿಂಗ್ ಮೇಲ್ಗಡೆ ಎದ್ದೇಳ್ತಾ ಇದೆ, ಪೇಂಟಿಂಗ್ ಆಗ್ತಾ ಇದೆ, ಅದ್ರ ಗೃಹ ಪ್ರವೇಶ ನಡೀತಾ ಇದೆ, ನಾವು ಮನೆಯೊಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಅದೇ ಥರ ಒಂದು ಬ್ಯೂಟಿಫುಲ್ ಪಿಕ್ಚರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದು. ಆವಾಗಲೂ ನಮ್ಮ ಆಸೆಗಳು ಇಲ್ಲಿರ್ತವೆ, ಆದರೆ ನಾವು ಜೀವಿಸ್ತಾ ಇರೋದು ಈ ಲೆವೆಲಲ್ಲಿರುತ್ತೆ. ಅದೇ ನಾವು ಮಾಡ್ತಿರೋ ಫಸ್ಟ್ ಮಿಸ್ಟೇಕ್. ಯಾವಾಗಲೂ ನಾವು ಯಾವ ಲೆವೆಲಲ್ಲಿ ಆಸೆ ಪಡ್ತಾ ಇದ್ದೀವಿ ಅದೇ ಲೆವೆಲಲ್ಲಿ ನಾವು ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯೂನಿವರ್ಸ್ ನಾನು ಮನೆ ಕಟ್ಟಬೇಕು, ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡು ಅಂತಂದರೆ ಆಗಲ್ಲ. ನೀವು ಮನೆ ಆಲ್ರೆಡಿ ಕಟ್ಟುತ್ತಿದ್ದೀರಾ ಅನ್ನೋ ಒಂದು ಫ್ರೀಕ್ವೆನ್ಸಿಗೆ, ಅನ್ನೋ ಒಂದು ವೈಬ್ರೇಷನ್ಗೆ ನೀವು ಬರಬೇಕು. ಅದನ್ನು ಹೇಗೆ ಬರ್ಸ್ಕೊಳ್ಳೋದು? ಡೀಟೇಲಾಗಿ ವಿಜುವಲೈಸ್ ಮಾಡ್ಕೋಬೇಕು. ನಾವು ಮನೆ ಕಟ್ತಾ ಇರೋದು, ಅಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು, ಅಪ್ಪ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಪೇಪರ್ ಓದ್ತಿರೋದು, ನಾವು ಆಮೇಲೆ ಕುತ್ಕೊಂಡು ಒಂದು ಕಾಫಿ ಸಿಪ್ ಮಾಡ್ತಿರೋದು, ಇದೆಲ್ಲ ಒಂದು ಡೀಟೇಲಾಗಿ ಒಂದು ಪಿಕ್ಚರ್ ರೀತಿ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಾನು ಈಗಾಗಲೇ ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಥಾಟ್ಸ್ ಅಷ್ಟೇ ಇಂಪಾರ್ಟೆಂಟು, ಫೀಲಿಂಗ್ ಕೂಡ. ಇವಾಗ ನಮ್ಮ ಥಾಟ್ಸ್ ಬಂದು ನಾವು ಮನೆ ಕಟ್ಟಬೇಕು ಅನ್ನೋ ಥರನೇ ಇರುತ್ತೆ. ನಮ್ಮ ಫೀಲಿಂಗು ಖಂಡಿತವಾಗ್ಲೂ ಆಗುತ್ತಾ? ಅವ್ರು ಯಾರೋ ದುಡ್ಡು ಕೊಡಬೇಕು, ಕೊಡ್ತಾರಾ? ಅವ್ರು ಕೊಟ್ಟರೆ ತಾನೇ ಮನೆ ಕಟ್ಟೋಕ್ಕಾಗತ್ತೆ, ದುಡ್ಡೇ ಇಲ್ವಲ್ಲ ಕೈಯಲ್ಲಿ, ಹೆಂಗೆ ಕಟ್ಟಕ್ಕೆ ಸಾಧ್ಯ? ಈ ಥರ ಎಲ್ಲ ಡೌಟ್ಗಳು ಬರಬಾರ್ದು. ನಮ್ಮ ಆಸೆಗಳು ಎಷ್ಟು ಎಕ್ಸೈಟೆಡ್ ಆಗಿರುತ್ತೋ ನಮ್ಮ ಫೀಲಿಂಗ್ಸ್ ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿರಬೇಕು. ಅದು ಪಾಸಿಟಿವ್ನೆಸ್ಸಲ್ಲಿ ಅಥವಾ ಗುಡ್ ಥಿಂಕಿಂಗಲ್ಲಿ, ಗುಡ್ ವೈಬ್ರೇಷನ್ಸಲ್ಲಿ ಹಾಗೆ ಆಗುತ್ತೆ ಅಲ್ಲ, ಆಗಿಬಿಟ್ಟಿದೆ ಅನ್ನೋ ಥರ ನಾವು ಯಾವಾಗ ಅಂದ್ಕೊಳ್ತೀವಿ ಅದು ಖಂಡಿತ ಆಗುತ್ತೆ. ಅದು ಹೇಗಾಗುತ್ತೆ, ಯಾಕಾಗುತ್ತೆ, ಯಾವ ರೀತಿ ಆಗುತ್ತೆ, ಇದೆಲ್ಲ ನಮಗೆ ಸಂಬಂಧ ಇಲ್ಲದೆ ಇರೋ ಕ್ವೆಶ್ಚನ್. ಸೊ ಆದಷ್ಟು ನಮ್ಮ ವಿಜುವಲೈಸೇಷನಲ್ಲಿ ನಮ್ಮ ಫೀಲಿಂಗ್ ತುಂಬ ಇಂಪಾರ್ಟೆಂಟು. ನಾವು ಅದರಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದೀವಿ, ನಮಗದು ಹೇಗೆ ಫೀಲ್ ಮಾಡಿಸ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಮರಿಬೇಡಿ. ಆ ಸೆಕೆಂಡ್ ಟೆಕ್ನಿಕ್ ಏನಂದರೆ ಪರ್ಸ್ಪೆಕ್ಟಿವ್. ನಾವು ಹೇಗೆ ಫೀಲ್ ಆಗ್ತಾ ಇದ್ದೀವಿ, ನಾವು ಮನೆ ಕಟ್ಟೋದ್ರಿಂದ ನಾವು ಎಷ್ಟು ಖುಷಿ ಪಡ್ತಾ ಇದ್ದೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲದೆ, ಆ ವಿಜುವಲೈಸೇಷನಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಆ ಡೀಟೇಲ್ಸ್ ಹೇಗೆ ಆ್ಯಡ್ ಮಾಡ್ತೇವೆ ಅಂದರೆ, ಈಗ ನಾವು ಮನೆ ಕಟ್ತಿರೋದನ್ನ ನಮ್ಮ ಅಪ್ಪ ಅಮ್ಮ ನೋಡಿ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ನಮ್ಮ ರಿಲೇಟಿವ್ಸ್ ನೋಡಿ ಎಷ್ಟು ಖುಷಿ ಪಡ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಏನೇನೆಲ್ಲ ವಿಶ್ ಮಾಡ್ತಾರೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಬ್ಯಾಲೆನ್ಸ್ ಇದೆ. ಅದನ್ನು ಸಹಿತ ಮಾಡಬೇಕು. ಹಿಯರ್ ಕಮ್ಸ್ ನಮ್ಮ ಥರ್ಡ್ ಟೆಕ್ನಿಕ್. ಏನಂತಂದರೆ, ಟರ್ನ್ ನೆಗೆಟಿವ್ಸ್ ಇಂಟು ಪಾಸಿಟಿವ್ಸ್. ಏನಂದರೆ, ನಾವು ಲೈಫಲ್ಲಿ ಪ್ರತಿಯೊಂದಕ್ಕೂ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲೇ ನೋಡಿ, ಪ್ರತಿಯೊಬ್ಬರಿಗೂ ನಾವು ಕೈ ಮುಗಿದು ನಮಸ್ಕಾರ ಮಾಡ್ತೀವಿ, ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ಒಂದು ಕಾನ್ಸೆಪ್ಟು ಈ ಲಾ ಆಫ್ ಅಟ್ರಾಕ್ಷನಲ್ಲಿದೆ. ಏನಂದರೆ, ನಾವು ಪ್ರತಿಯೊಂದಕ್ಕೂ ಥ್ಯಾಂಕ್ಫುಲ್ ಆಗಿರಬೇಕು. ಸೇ ಫಾರ್ ಎಕ್ಸಾಂಪಲ್, ನಮಗೆ ಎಲ್ಲೋ ಒಂದು 10,000 ರೂಪಾಯಿ ಯಾರೋ ಕೊಡಬೇಕಾಗಿರುತ್ತೆ, ನಮ್ಮನ್ನು ಕರೆದಿರ್ತಾರೆ, ನಾವು ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ. 10,000 ರೂಪಾಯಿ ಕೊಡೋ ಕಡೆ, ಇಲ್ಲಮ್ಮ ಆಗಲಿಲ್ಲ, 1,000 ರೂಪಾಯಿ ಇದೆ, ಇವತ್ತು ಎತ್ಕೊಂಡು ಹೋಗಿ ಅಂತ ಹೇಳ್ತೀವಿ ಅಂದ್ಕೊಳ್ಳೋಣ. ತಕ್ಷಣ ಕೆಲವೊಂದು ಸತಿ ನಾವು ಮನುಷ್ಯರಲ್ವಾ, ನಮಗೇನು ಫೀಲಿಂಗ್ಸ್ ಬಂದ್ಬಿಡುತ್ತೆ ಹೇಳಿ? 10,000 ರೂಪಾಯಿ ಕೊಡಬೇಕಾಗಿದ್ದವರು ಬರೀ 1,000 ರೂಪಾಯಿ ಕೊಡ್ತಿದ್ರಲ್ಲ, ಯಾರಿಗೆ ಬೇಕು ಹೋಗಿ ಅಂತ ಅಂದ್ಬಿಡ್ತೀವಿ, ಗೊತ್ತಿಲ್ಲದೆ ಅಂದ್ಬಿಡ್ತೀವಿ. ಆಗೇನಾಗತ್ತೆ, ನಮ್ಮ ಆಪರ್ಚುನಿಟೀಸ್ ಅನ್ನೋ ಡೋರ್ ಏನಿರುತ್ತೆ ಅದು ಹೀಗೆ ಶಟ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ, ನಾನು ಲಾಸ್ಟ್ ಎಪಿಸೋಡ್ನಲ್ಲೇ ಹೇಳಿದ ಹಾಗೆ ವಾಟ್ ಯು ಫೋಕಸ್ ವಿಲ್ ಎಕ್ಸ್ಪ್ಯಾಂಡ್ ಅಂತ. ಸೊ ನಾವು ಯಾವಾಗ ಬೇಡ ಅಂತ ಹೇಳ್ತೀವಿ, ನಮಗೆ ಆ ಬೇಡದೇ ಇರುವಂಥ ಆಪರ್ಚುನಿಟೀಸ್ಗಳದ್ದು ಡೋರ್ ಓಪನ್ ಆಗಿಬಿಡುತ್ತೆ. ಬೈ ಮಿಸ್ಟೇಕ್ ನಾವು ಮಾಡೋ ಅಂಥದ್ದು
ಆ ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ ನಮ್ಮ ವೈಬ್ರೇಷನ್ ಮತ್ತು ಫೋಕಸ್ಸು ಯಾವುದ್ರ ಮೇಲೆ ಇರುತ್ತೆ ಅಂದರೆ ಬೇಡ ಅನ್ನೋದ್ರ ಮೇಲೆ ಬೇಜಾರಾಗಿರ್ತೀವಲ್ಲ, ಆ ಒಂದು ನೆಗೆಟಿವ್ ಫೀಲಿಂಗ್ಸು ವೈಬ್ರೇಟ್ ಆಗ್ತಾ ಇರುತ್ತೆ. ಅಟ್ಲೀಸ್ಟು ಆ 1000 ರೂಪೀಸ್ ನಮಗೆ ಸಿಗ್ತಲ್ಲ, ಆ ಒಂದು 1000 ರೂಪೀಸಿಂದ ಅಟ್ಲೀಸ್ಟ್ ನಾನು ಕ್ಯಾಬ್ ಮಾಡಿಕೊಂಡು ಆಟೋ ಮಾಡಿಕೊಂಡು ಮನೆಗೆ ಹೋಗೋಷ್ಟು ನನಗೆ ಈ ದುಡ್ಡು ಕೊಟ್ಟಿಯಲ್ಲಪ್ಪ ದೇವರೇ, ಥ್ಯಾಂಕ್ ಯು ಸೋ ಮಚ್ ಅನ್ನೋ ಒಂದು ಥಾಟ್ ಇಟ್ಕೊಂಡ್ರೆ ಆಗ ನಮ್ಮ ಪಾಸಿಟಿವ್ ಥಿಂಕಿಂಗಿಂದ ಪಾಸಿಟಿವ್ ವೈಬ್ರೇಷನ್ ಹೈಯಲ್ಲಿರೋದ್ರಿಂದ ನಮ್ಮ ಆಪರ್ಚುನಿಟೀಸ್ ಅನ್ನೋ ಡೋರ್ ಇನ್ನೂ ಓಪನ್ ಆಗುತ್ತೆ. ಆ್ಯಂಡ್ ನಾವು ಇನ್ನೂ 10,000 ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ದುಡ್ಡನ್ನ ಪಡ್ಕೊಳ್ಳೋ ಅಂಥ ಸಂದರ್ಭಗಳು ಒದಗಿ ಬರುತ್ತೆ. ಸೊ ನಮ್ಮ 4th ಟೆಕ್ನಿಕ್ ಏನಪ್ಪ ಅಂತಂದರೆ ಲಿವಿಂಗ್ ಆ್ಯಸ್ ಇಫ್. ಏನಪ್ಪ ಇದು ಲಿವಿಂಗ್ ಆ್ಯಸ್ ಇಫ್ ಅಂದರೆ, ಸೊ ನಮ್ಮ ಡ್ರೀಮ್ ಏನೇಳಿ ನಾವು ಮನೆ ಕಟ್ಟಬೇಕು ಅನ್ನೋದಲ್ವಾ ಈ ಒಂದು ಎಪಿಸೋಡನ್ನು ಎಕ್ಸಾಂಪಲಲ್ಲಿ. ಆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ಮೇಲೆ ನಾವೆಲ್ಲ ವಿಜುವಲೈಸೇಷನ್ ಮಾಡಿದ್ದಾಯಿತು, ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡಿದ್ದಾಯಿತು, ನೆಗೆಟಿವ್ ಥಿಂಕಿಂಗ್ಸ್ನ ಪಾಸಿಟಿವ್ ಥಿಂಕಿಂಗ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾಯಿತು. ನೆಕ್ಸ್ಟು ಅಷ್ಟಾದರೆ ಮುಗ್ದೋಯ್ತಾ, ನಾವು ಈಗ ನಡೀತಿರೋ ಮನೇಲೂ ಸಹಿತ ನಮ್ಮ ಥಿಂಕಿಂಗ್ ಏನಿರಬೇಕಂದ್ರೆ ನಾನು ಹೊಸ ಮನೆಯಲ್ಲೇ ನಡೀತಿದ್ದೀನಿ ಅನ್ನೋ ರೀತಿ ಇರಬೇಕು. ನಾನು ಊಟ ಮಾಡಬೇಕಾದ್ರೂ ನಾನು ಹೊಸ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇರಬೇಕು. ಆ ಒಂದು ಫೀಲಿಂಗೇ ನಮ್ಮ 4th ಟೆಕ್ನಿಕ್ ಲಿವಿಂಗ್ ಆ್ಯಸ್ ಇಫ್. ನಮ್ಮ 5th ಕೀ ಟೆಕ್ನಿಕ್ ಏನಪ್ಪ ಅಂತಂದರೆ ಲೆಟ್ ಗೋ. ಈ ನಮ್ಮ 5th ಕೀ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮುಂಚೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನಮ್ಮ ಅಣ್ಣನೋ ತಮ್ಮನೋ ಯಾರೋ ಒಬ್ಬರು ಬಂದುಬಿಟ್ಟು ಈಗ ನಾಳೆ ಅಷ್ಟರಲ್ಲಿ ರೆಕಾರ್ಡ್ ಸಬ್ಮಿಟ್ ಮಾಡಬೇಕು, ಆ ರೆಕಾರ್ಡ್ ಬರ್ಕೊಟ್ಬಿಡು ಅಂತ ಕೇಳ್ತಾರೆ. ಆಯಿತು ಬಿಡು ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತೀರಾ. 5 ಮಿನಿಟ್ಸ್ ಬಿಟ್ಟು ಬಂದುಬಿಟ್ಟು ಮತ್ತೆ ರೆಕಾರ್ಡ್ ಬರ್ಕೊಡ್ತೀಯ ತಾನೇ, ನಾಳೆನೇ ಲಾಸ್ಟ್ ಡೇಟು ಅಂತಾರೆ. ಎಸ್ಸತಿ ಹೇಳಿದ್ದೀನಲ್ಲೋ ಆಲ್ರೆಡಿ ಬರ್ಕೊಡ್ತೀನಿ ಹೋಗು ಅಂತ ಹೇಳ್ತೀವಿ. ಪುನಃ ಬಂದುಬಿಟ್ಟು ನನಗೆ ಯಾಕೋ ಡೌಟ್ ಬರ್ತಾಯಿದೆ ನಿನ್ನ ಮೇಲೆ, ನಿಜವಾಗ್ಲೂ ನೀನು ರೆಕಾರ್ಡ್ ಬರ್ಕೊಡ್ತೀಯಾ ಅಂತ ಕೇಳಿದಾಗ ಹಂಗೆ ಏನು ಅನ್ಸುತ್ತೆ ಹೇಳಿ? ಏನು ಪದೇ ಬಂದು ಕೇಳ್ತಿದ್ಯಾ, ಆಲ್ರೆಡಿ ಹೇಳಿದ್ದೀನಿ ತಾನೇ ಬರ್ಕೊಡ್ತೀನಿ ಅಂತ, ನೀನು ಹಿಂಗೆ ಪದೇ ಬಂದು ತಲೆ ತಿಂತಾಯಿದ್ರೆ ಬರ್ಕೊಡೋದನ್ನು ಬರ್ಕೊಡಲ್ಲ ಅಂತ ಅಂದ್ಬಿಡ್ತೀವಿ. ನಿಮಗೂ ಎಷ್ಟೋ ಸತಿ ಈ ಥರ ಸಂದರ್ಭಗಳು ಬಂದಿರುತ್ತಲ್ವ ನಿಮ್ಮ ಲೈಫಲ್ಲೂ? ಇದೇ ರೀತಿ ಸೇಮ್ ಸಿಚುಯೇಷನ್ನು ಯೂನಿವರ್ಸ್ ಜೊತೆ ಕೂಡ ನಮಗಾಗುತ್ತೆ. ಮನೆ ಕಟ್ಟಬೇಕು ಅನ್ನೋ ಒಂದು ಇಂಟೆನ್ಷನ್ ಸೆಟ್ ಮಾಡಿದ್ಮೇಲೆ ನಾನಿವತ್ತು ಆಲ್ರೆಡಿ ಕೇಳಿಬಿಟ್ಟಿದ್ದೀನಿ, 10 ಡೇಸ್ ಆಯಿತು, 15 ಡೇಸ್ ಆಯಿತು, ಯಾಕಪ್ಪ ದೇವ್ರಿ ಇನ್ನೂ ಮನೆ ಕಟ್ಟೋಕ್ಕಾಗಿಲ್ಲ, 20 ಡೇಸ್ ಆಯಿತು, ಯಾಕಿನ್ನೂ ಆಗಿಲ್ಲ. ಈ ಒಂದು ಡೌಟ್ಫುಲ್ ನೇಚರ್ ಏನಿರುತ್ತೆ ಅದು ಯೂನಿವರ್ಸ್ನೂ ಕೂಡ ಇರಿಟೇಟ್ ಮಾಡಿಬಿಡುತ್ತೆ. ನಾವು ನಮ್ಮ ಯೂನಿವರ್ಸ್ಗೆ ಪದೇ ಯಾಕಿನ್ನೂ ಆಗಿಲ್ಲ ಅಂತ ಕೇಳ್ದಿರಾ ಅದ್ರ ಮೇಲೆ ಟ್ರಸ್ಟ್ ಇಟ್ಟು, ನಂಬಿಕೆ ಇಟ್ಟು ವೆಯ್ಟ್ ಮಾಡಿದ್ರೆ ಖಂಡಿತ ನಮ್ಮ ಡಿಸೈರ್ಸ್ ವರ್ಕೌಟ್ ಆಗುತ್ತೆ. ಇವತ್ತಿನ ಮಾಸ್ಟರ್ ಕೀ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಹಾಗೂ ಬ್ಲೆಸ್ಸಿಂಗ್ಸ್ನ ಒಂದು ಲೈಕ್ ಕೊಡೋ ಮುಖಾಂತರ ನನಗೆ ತೋರಿಸಿ ಅಂತ ಹೇಳ್ತಾ, ಲಲ್ಲಿ ಹಾಕ್ತಿರೋ ಈ ವಿಡಿಯೋಸಲ್ಲಿ ಏನಾದರೂ ಸರಿ ಪುಟ್ಟದಾದರೂ ಒಂದು ವ್ಯಾಲ್ಯೂ ಇದೆಯಪ್ಪ ಅಂತ ನಿಮಗೆ ಅನಿಸಿದ್ರೆ ಕೆಳಗಡೆನೇ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನಾನು ನಿಮ್ಮ ಲಲ್ಲಿ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ತೆ. ಬಿಫೋರ್ ದ್ಯಾಟ್, be healthy, be good, be happy and be a creator.